ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ರಾಮನವಮಿ ಹಬ್ಬ. ಸರಿ, ಮೊನ್ನೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ವಿ, ಬಟ್ ಅದು ತಿಂದಂಗೆ ಅನಿಸಿಲ್ಲ. ಅಂದರೆ ತಿಂದ್ವಿ ಆ ಟೈಮ್ಗೆ, ಮತ್ತೆ ತಿನ್ನಬೇಕು ಅಂತ ಅನಿಸ್ದಾಗ ಇರಲಿಲ್ಲ. ಸ್ವಲ್ಪನೇ ಮಾಡ್ಕೊಂಡಿದ್ನಲ್ಲ, ಸರಿ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಒಬ್ಬಟ್ಟು ಮತ್ತು ಒಂದು ಸ್ವಲ್ಪ ಕೋಸಂಬರಿ, ಒಂದು ಸ್ವಲ್ಪ ಪಾನಕ ಮತ್ತು ಮಜ್ಜಿಗೆ. ಇವತ್ತು ಶ್ರೀರಾಮನವಮಿ, ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಇಲ್ಲಿ ಕೋಸಂಬರಿಗೆ ನೆನೆಸಿಟ್ಟಿದ್ದೀನಿ. ಇನ್ನು ಗೋಪಿನ ಮತ್ತು ಅಮ್ಮ ಎಲ್ಲ ತರಕಾರಿ ಬಿಡಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ತರಕಾರಿ ಸಾಂಬಾರು, ಅನ್ನ, ಕೋಸಂಬರಿ, ಮಜ್ಜಿಗೆ, ಪಾಯಸ, ಇದು ಪಾನಕ ಇಷ್ಟು ಮಾಡೋಣ ಅಂತ. ಇನ್ನು ನಾನು ನಿಮ್ಮ ಜೊತೆ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ ಆರ್ಡರ್ ಮಾಡಿಬಿಟ್ಟು ಬಂದಿದ್ವಿ. ನಮ್ಮ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಮತ್ತು ಫ್ರಿಡ್ಜ್ ಕೂಡ ಸರಿಗೆ ವರ್ಕ್ ಆಗ್ತಿರಲಿಲ್ಲ. ಐಸ್ ಕ್ರೀಮ್ ಅಥವಾ ಏನಾದ್ರು ಒಂದು ಇಟ್ಟಿದ್ರೆ ಅದು ಗಟ್ಟಿ ಆಗ್ತಾನೂ ಇರಲಿಲ್ಲ, ಫುಲ್ ನೀರು ಥರ ಮೆಲ್ಟ್ ಆಗಿಬಿಡ್ತಿತ್ತು. ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡ್ತಿತ್ತು, ಏನೂ ಇರ್ತಾ ಇರಲಿಲ್ಲ. ಸರಿ, ಅದಕ್ಕೆ ಹೊಸ ವಾಷಿಂಗ್ ಮಿಷಿನು ಮತ್ತು ಫ್ರಿಡ್ಜ್ನ ಆರ್ಡರ್ ಮಾಡಿದ್ವಿ. ಇನ್ನು ವಾಷಿಂಗ್ ಮಿಷಿನ್ ಬಂದರೆ ಆಲ್ಮೋಸ್ಟ್ 7 years ಆಗಿತ್ತು. ಅದು ಡ್ರಮ್ ಫುಲ್ ಸೌಂಡ್ ಬರ್ತಿತ್ತು, ಒಳ್ಳೆ ರುಬ್ಬೋ ಮಿಷಿನಲ್ಲಿ ರುಬ್ಬಲ್ವ ಆ ಥರ ಸೌಂಡ್ ಬರ್ತಿತ್ತು. ಸರಿ, ಆ ಟೈಮ್ ಆಗಿದೆ ಅಲ್ವಾ, ಒಂದು 3-4 ಸಲ ರೆಡಿ ಮಾಡಿಸಿದ್ವಿ, ಬಟ್ ಇವಂದು ಅದು ವರ್ಕ್ ಆಗಿಲ್ಲ. ಸರಿ, ಇವಾಗ ಇನ್ನೇನು ಮಾಡೋದು ಅಂತ ಹೇಳಿ ಹೊಸದೇ ತೊಗೊಂಡ್ವಿ. ಮತ್ತು ಇಲ್ಲಿ ಡೆಲಿವರಿ ಮಾಡೋಕ್ಕೆ ಒಬ್ಬರೇ ಬಂದಿದ್ದರು. ಅವರೊಬ್ಬರೇ ಅಷ್ಟು ಭಾರನ ಎತ್ಕೊಂಡು ಬರ್ತಿದ್ರು. ನಾವು ಹೇಳಿದ್ವಿ ನಮ್ಮ ಸಪೋರ್ಟ್ ತೊಗೊಳ್ಳಿ, ನಮ್ಮ ಅಣ್ಣನೂ ಇದ್ರು ಮತ್ತು ಗೋಪಿನೂ ಇದ್ರು ಅಂತ. ಬಟ್ ಅವ್ರು ಅದಕ್ಕೆ ಅಗ್ರಿ ಮಾಡಿಲ್ಲ. ಬಿಕಾಸ್ ಅವ್ರಿಗೆ ಈ ಥರ ಜಸ್ಟ್ ತಂದು ಒಂದು 10 minutes ತಂದಿಡೋದಕ್ಕೆ ಇಷ್ಟು ಅಂತ ಫೀಸ್ ಇರುತ್ತೆ, ಅದು ಪೇ ಮಾಡಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ನಾವೇ ಹೆಲ್ಪ್ ಮಾಡಿಬಿಟ್ರೆ ಪೇ ಮಾಡೋ ಥರ ಇರಲ್ವಲ್ಲ, ಆ ಥರ ಮೈಂಡ್ಸೆಟ್ಟು. ಸರಿ, ನನಗೆ ಹೆಲ್ತ್ ವೈಸ್ ನೋಡಿದಾಗ ಅದೆಷ್ಟು ಕಷ್ಟ ಆಗುತ್ತೆ, ಏನಾದರೂ ಎದೆಗಿದೆ ಇಟ್ಕೊಂಡ್ರೆ ಅಷ್ಟು ವೆಯ್ಟ್ ಅಂತ ಅನಿಸಿತ್ತು. ಇನ್ನು ಅವತ್ತಿನ ದಿನವೇ ಇನ್ಸ್ಟಾಲೇಷನ್ಗೂ ಕೂಡ ಕರೆಸ್ಬಿಟ್ವಿ. ತುಂಬ ಬೇಗ ಕ್ವಿಕ್ಕಾಗಿ ಆಗೋಯಿತು. ನಮಗೆ ಸಖತ್ ಖುಷಿ ಆಯಿತು. ಯೂಶ್ವಲಿ ಕ್ರೋಮಾದಲ್ಲೆಲ್ಲ ಅಂದಿದ್ರೆ ಅಟ್ಲೀಸ್ಟ್ 2 days ಇಲ್ಲ 3 daysಗೆ ವೆಯ್ಟ್ ಮಾಡಿಸ್ತಿದ್ರು. ಬಟ್ ಇವ್ರದ್ರಲ್ಲಿ ದೇವಿ ಇಂಟರ್ನ್ಯಾಷನಲಲ್ಲಿ ತೊಗೊಂಡಿದ್ದಲ್ವಾ, ಅಲ್ಲಿ ಅವತ್ತಿನ ದಿನವೇ ನಮ್ಗೆ ಸ್ವಲ್ಪ ಬೇಕಿತ್ತು, ಅರ್ಜೆಂಟಾಗಿ ಹಂಗೆ ಇರಲಿ ಅಂತ ಅಂದಿದ ತಕ್ಷಣ ಅವ್ರು ನೀಟಾಗಿ ಕರೆಸ್ಬಿಟ್ಟಿದ್ರು. ಸರಿ, ಇವಾಗ ವಾಷಿಂಗ್ ಮಿಷಿನ್ ಮತ್ತು ಫ್ರಿಡ್ಜ್ ಎರಡು ಇನ್ಸ್ಟಾಲ್ ಮಾಡಿ ಅವರೇ ಯಾವ ರೀತಿ ಅಂತೆಲ್ಲ ಗೈಡ್ಲೈನ್ಸ್ ಲೈಕ್ ಹೇಳ್ಕೊಟ್ರು. ಯಾವ ರೀತಿ ಆಪ್ರೇಟ್ ಮಾಡಬೇಕು ಮತ್ತು ಹೆಂಗೆ ಏನು ಯಾವ ರೀತಿ ವರ್ಕ್ ಆಗುತ್ತೆ, ಫೀಚರ್ಸ್ ಏನು, ಅದರದೆಲ್ಲ ಡೀಟೇಲಾಗಿ ಇನ್ನೊಂದ್ಸಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಕ್ಕೂ ಮುಂಚೆ ನಾವೇನು ಓಪನ್ ಮಾಡೋಂಗಿಲ್ವಲ್ಲ, ಅವ್ರು ಬಂದು ಅಕಸ್ಮಾತ್ ಇನ್ ಕೇಸ್ ಡ್ಯಾಮೇಜ್ ಪೀಸ್ ಅಥವಾ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಇದು ಲೈಕ್ ಡ್ಯಾಮೇಜ್ ಥರ ಆಗಿದ್ರೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಇವೆಂತ ಎಲ್ಲ ಅವ್ರ ಕಡೆಯಿಂದನೇ ಒಂದು ಪರ್ಸನ್ ಚೆಕ್ ಮಾಡ್ಕೊಂಡು ಇವಾಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಯಾಕೆ ಬಟ್ಟೆ ಬಂದು ಡೈರೆಕ್ಟ್ ಲೋಡ್ ಮಾಡ್ಕೊಳ್ಳಿ. ಒಂದು ಸೈಜಲ್ಲಿ 70% ಮಾತ್ರ ಕೊಡ್ತೀವಿ. ಲೋಗೆ ಲಾಕ್ ಆಗುತ್ತೆ. ಒನ್ ಟೈಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗುತ್ತೆ. ಡೋಲಾಕ್ ಓಪನ್ ಆಗಲ್ಲ. ಇಂಟರ್ನೆಟ್ ಬಂದು ಎಲ್ಲವಾ ಶೇಕ್ ಹಾಕೊಳ್ಳಿ. ತುಂಬಾ ಗಲೀಜಿತ್ತು, ಎರಡು ಕಡೆ ಯೂಸ್ ಮಾಡಬೇಕು. ಸೆಂಟರ್ ಬಂದು ಫ್ಯಾಬ್ರಿಕ್ ಸಾಫ್ಟ್, ಕಂಫರ್ಟ್ ಯೂಸ್ ಮಾಡ್ತೀನಿ, ಕಂಫರ್ಟ್ ಯೂಸ್ ಮಾಡಬಹುದು. ಡಿಪೆಂಡ್ ಆ ಪ್ರೋಗ್ರಾಮ್ ಯಾವುದೇ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರು ವಾಶ್, ರೆನ್ಸ್, ಪೆನ್, ಡ್ರೈ, ಟೈಮ್, ಟೆಂಪರೇಚರ್ ಇಷ್ಟು ಆಟೋಮೆಟಿಕ್ ಇರುತ್ತೆ. ನಾವು ರೆಗ್ಯುಲರ್ ಯೂಸ್ ಮಿಕ್ಸ್ ಲೋಡ್ ಸೆಲೆಕ್ಟ್ ಮಾಡಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿ. ಇದು ಟೇಬಲ್ ಇಂದ ಸ್ಟಾರ್ಟ್ ಆಗಿದೆ ಅಂತ ಈ ಥರ ಬ್ಲಿಂಕ್ ಆಗ್ತಿದೆ, ಸ್ಟಾರ್ಟ್ ಆಗಿಲ್ಲ ಅಂತ. ಎಷ್ಟು ಟಚ್ ಅದು ಬಟನ್ ಅಲ್ಲ, ಓನ್ಲಿ ಕಾಟನ್ ಯೂಸ್ ಮಾಡ್ತಿಲ್ಲ. ಓನ್ಲಿ ಕಾಟನ್ ಲೇಬಲ್ ಅಂದರೆ ಡೋರ್ ಮ್ಯಾಟ್ಸ್ ಕಟ್ಟನ್ನು ಜಾಸ್ತಿ ರಫ್ ಇರುತ್ತೆ ನೋಡಿ, ಅದಕ್ಕೆ ಸಿಂಥೆಟಿಕ್ ಮಿಕ್ಸ್ ಎಲ್ಲ ಥರ ಯೂಸ್ ಮಾಡೋದು. ಡೆಲಿಕೇಟ್ ಸಿಲ್ಕ್ ಅಂದರೆ ರೇಷ್ಮೆ ಸ್ಯಾರೀಸ್ ಎಲ್ಲ ಕೊಡಿಸೋ ಸಿಗ್ತದೆ. ಉಲ್ಲನ್ ಯೂಸ್ ಮಾಡ್ಕೊಳ್ಳಿ. ಕ್ವಿಕ್ 15 minutes ಅಂದರೆ ತುಂಬ ಬಟ್ಟೆ ಇಲ್ಲ, 1 or 2 ಪೇಜ್ ಇದೆ, ತುಂಬ ಡರ್ಟಿ ಯೂಸ್ ಮಾಡೋದು. ನೆಕ್ಸ್ಟ್ ಸ್ಟೀಮೆಂಟ್ ಆಂಟಿ ಬ್ಯಾಕ್ಟೀರಿಯಲ್ ಹಾಸ್ಪಿಟಲ್ ಬಟ್ಟೆ, ಜೀನ್ಸ್ ಇದೆ, ಜೀನ್ಸ್, ಸ್ಪೋರ್ಟ್ಸ್ ವೇರ್, ಶರ್ಟ್, ಓನ್ಲಿ ರಿನ್ಸ್, ಜಸ್ಟ್ ಜಾಲ್ಸ್ ಬೇಕು ಅಂದರೆ ಓನ್ಲಿ ಸ್ಪಿನ್, ಜಸ್ಟ್ ಡ್ರೈ ಬೇಕು ಅಂದರೆ ಯೂಸ್ ಮಾಡ್ಬೋದು. ನಮ್ಮ ರೆಗ್ಯುಲರ್ ಯೂಸ್ ಆಗೋದು ಮಿಕ್ಸ್ ಲೋಡ್ ಸೆಲೆಕ್ಟ್ ಮಾಡಿ. ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನಮಗೆ. ಆಂಟಿ ಸ್ಟೇನ್ ಬಟ್ಟೆ ಪರ್ಟಿಕ್ಯುಲರ್ ಸ್ಟೇನ್ಸ್ ಇರುತ್ತೆ ನೋಡಿ, ಅದಕ್ಕೆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಟ್ವೇರ್ ಇತ್ತು ಅಂದರೆ, ಟೀ ಇತ್ತು ಅಂದರೆ, ಸ್ವೆಟರ್ ಆಯಿಲ್ ಇತ್ತು ಅಂದರೆ, ಲೆಟರ್ ಆಯಿಲ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೆಂಪರೇಚರ್ ಡಿಫರೆಂಟ್ 40 ಇರುತ್ತೆ, 40 ಡಿಗ್ರಿ ಟೆಂಪರೇಚರ್ ಇರುತ್ತೆ, ಅದನ್ನು ಕಡಿಮೆ ಕೂಡ ಮಾಡ್ಬೋದು. 30-20 ಬಿಸಿನೀರು ವಾಶ್ ಆಗುತ್ತೆ ಸರ್. ನೆಕ್ಸ್ಟ್ ಸ್ಪೀಡ್ ಪರ್ಫೆಕ್ಟ್ ಸ್ಪಿನ್ ಸ್ಪೀಡ್ ಬಂದು ಆಟೋಮೆಟಿಕ್ ಇರುತ್ತೆ. ಫ್ರೀ ಟ್ರೀಟ್ಮೆಂಟ್, ಬಟ್ಟೆನ ಸೋಕ್ ಮಾಡಬೇಕು, ಬಟ್ಟೆನ ನೆನೆಸಬೇಕು ಅಂದರೆ ಆಂಟಿ ಟ್ಯಾಂಗಲ್. ಈಗ ಲಾಂಗ್ ಕ್ಲಾಸ್ ಏನಾದ್ರೆ ಅದಕ್ಕೊಂದು ಉಳ್ಕೊಳ್ಳುತ್ತೆ, ಆ ಥರ ಉಳ್ಕೋಬಾರ್ದು ಅಂತ ಆಂಟಿ ಟ್ಯಾಂಗಲ್. ಆಂಟಿ ರಿಂಕಲ್ ಬಂದು ರಿಂಕಲ್ ಫ್ರೀ ಬರಲಿ, ಸುಕ್ ಬರ್ದೇ ಜಾಸ್ತಿ ಸುಕ್ ಬರೋದು ಬೇಡ ಅಂದರೆ ನೆಕ್ಸ್ಟ್ ರೆಡಿ ಅಂದರೆ ಡಿಲೇ ಸ್ಟಾರ್ಟ್. ಆಫ್ಟರ್ 1 hour ಆಫ್ಟರ್ 2 hours ಬೇಕಂದ್ರೆ ಡಿಲೇ ಮಾಡ್ಬೋದು. ಸ್ಪೀಡ್ ಪರ್ಫೆಕ್ಟ್ ಅಂದರೆ ಪ್ರೋಸೆಸ್ ಫಾಸ್ಟ್, ಅಂದರೆ ಬಟನ್ ಪ್ರೆಸ್ ಆಫ್ ಮಾಡಿದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ. ಲಾಸ್ಟಲ್ಲಿ ಸ್ಟಾರ್ಟ್ ಸಿಂಪಲ್ ಬಟ್ಟೆ, ಡಿಟರ್ಜೆಂಟ್, ಮಿಕ್ಸ್ ಔಟ್, ಆಂಟಿ ಟ್ಯಾಂಗಲ್, ಆಂಟಿ ರಿಂಕಲ್ ಸ್ಟಾರ್ಟ್. ಇದರ ಓಪನ್ ಮಾಡಿದ್ರೆ ಅಪ್ ಟು 2 liters ವರೆಗೂ ನೀರು ಬರುತ್ತೆ. ಪೂರ್ತಿ ಓಪನ್ ಮಾಡಬೇಕು. ಆ ಥರ 2 liters ವರೆಗೂ ನೀರು ಬರುತ್ತೆ. ನೀರಲ್ಲಿ ಕಾಯಿಲ್ಸು, ಬಟನ್ನು, ಗಲೀಜು ನೀರು ಎಲ್ಲ ಇಲ್ಲಿಂದ ಆಚೆ. ಕೊಡಮ್ಮ ಪೋಸಸ್ ಎಲ್ಲ ಚೆನ್ನಾಗಿತ್ತ ಡ್ರೆಸ್ಸು. ಪೌಟ್ ಅಮ್ಮ ಲವ್
ಯಾರು ಇನ್ನು ಸುದೀಪು ಬಾ ನೈಸ್ ಈ ಅಪ್ಪ ಮಗಳ ನೋಟಂಗಿ ಓಕೆ ಬಾಯ್ ಮಸ್ತು ಮಲ್ಲಿಕಾ ಅಂತ ಇನ್ನು ಯುಗಾದಿ ಹಬ್ಬಕ್ಕೆ ರಂಜು ಬಟ್ಟೆ ತಂದ್ಕೊಟ್ಟಿದ್ಲು ಗೊಂಬೆಗೆ ಅದನ್ನ ಸರಿ ಇವತ್ತು ಶ್ರೀರಾಮನವಮಿ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತನ್ನ ಹಾಕಿದ್ದೆ. ಇನ್ನು ಇಲ್ಲಿ ಕಣಕ ಎಲ್ಲ ರೆಡಿ ಮಾಡಿಟ್ಕೊಂಡು ಇಲ್ಲಿ ಒಬ್ಬಟ್ಟಿಗೂ ಕೂಡ ಎಲ್ಲ ಊರನ್ನ ಮಾಡಿಕೊಂಡೆ. ಯಾಕೋ ಮನೆ ಯುಗಾದಿ ಹಬ್ಬಕ್ಕೆ ಮಾಡಿದ್ದು ತಿಂದಂಗೆ ಅನಿಸಿಲ್ಲ, ಅಂದರೆ ಲಿಮಿಟೆಡಾಗಿ ಮಾಡ್ಕೊಂಡಿದ್ವಲ್ಲ, ಸರಿ ಮತ್ತೆ ತಿನ್ನಬೇಕು ಅನಿಸ್ತಿತ್ತು. ಇನ್ನೊಂದೇನು ಗೊತ್ತಾ, ಇದ್ದಾಗ ತಿನ್ನಬೇಕು ಅನಿಸಲ್ಲ, ಇಲ್ಲದೆ ಇದ್ದಾಗ ಅಯ್ಯೋ ಖಾಲಿ ಆಗೋಯ್ತಲ್ಲ ತಿನ್ನಬೇಕು ಅನಿಸುತ್ತೆ. ಸರಿ ಇವತ್ತು ಕೂಡ ಸ್ವಲ್ಪ ಕಾಯೆಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಬಂದಿತ್ತು. ಯುಗಾದಿ ಹಬ್ಬಕ್ಕಿಂತ ಈ ಸಲ ಇನ್ನೂ ಚೆನ್ನಾಗಿ ಬಂದಿತ್ತು, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ನಮ್ಮಮ್ಮ ಕೆಲವೊಂದು ಅಮ್ಮನ ಹತ್ರ ಹೇಳ್ಸ್ಕೊಂಡು ಮಾಡಿದ್ನಲ್ಲ ಅವತ್ತಂದರೆ ನಾನು ಒಬ್ಬಳೆ ನಂಗೆ ಬಂದಂಗೆ ಮಾಡಿದ್ದೆ. ಇನ್ನು ಅಮ್ಮ ಒಂದು ಕಡೆ ತರಕಾರಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು, ನಾನು ಕೋಸಂಬರಿಗೆ ರೆಡಿ ಮಾಡಿಟ್ಕೊಂಡು ಇನ್ನು ಮಜ್ಜಿಗೆ ಮತ್ತು ಪಾನಕ ಎಲ್ಲ ಮಾಡ್ಕೊಳ್ಬೇಕಾಗಿತ್ತಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೆ. ಸರಿ ಇನ್ನು ಕೋಸಂಬರಿ ಇವಾಗ ರೆಡಿ ಆಯಿತು. ಅದ್ರಲ್ಲಿ ಗೊಂಬೆ ಬೇರೆ ಅದೆತ್ತು ಇದೆತ್ತು, ನಾವು ಒಂದು ಕಡೆಯಿಂದ ಒಂದೊಂದು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರೆ ಅವಳು ಇನ್ನೊಂದು ಕಡೆಯಿಂದ ಏನಾರು ಒಂದು ಮಾಡ್ಕೊಂಬರೋಳು. ಇನ್ನು ನಾನು ಮಜ್ಜಿಗೆಗೆ ಮಿಕ್ಸಿಲಿ ಹಾಕಿಲ್ಲ, ಈ ಥರ ಚೆನ್ನಾಗಿ ಕಡಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಿಕ್ಸಿಗೆ ಹಾಕೋಬೋದಾಗಿತ್ತು, ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಈ ಥರ ಮಾಡಿದ್ರೇ ಇಷ್ಟ ಆಯಿತು. ಒಂದು ಸ್ವಲ್ಪ ಮೊಸರೆಲ್ಲ ಎಗ್ರಿಬಿಡ್ತು. ಸರಿ ಅದನ್ನೆಲ್ಲ ತೊಳ್ಕೊಂಡು ಮತ್ತೆ ನೀಟಾಗಿ ಅದು ಸ್ವಲ್ಪ ಮಜ್ಜಿಗೆ ಥರ ರೌಂಡಾಗಿರುತ್ತೆ, ಅದಿರಬಾರ್ದು, ಅದು ನೀಟಾಗಿ ಸ್ಮೂತಾಗಿ ಪೇಸ್ಟ್ ಥರ ಆಗಬೇಕು. ಆಮೇಲೆ ನೀರು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಮಸಾಲ ಮಜ್ಜಿಗೆ ರೆಡಿ. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಈ ಸಲ ಸ್ವಲ್ಪ ಬೆಲ್ಲ ಪಾಕ ಥರ ಆಗ್ಬಿಟ್ಟೈತೆ. ನಮ್ಮ ತಾತಂಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಬೇಳೆ ಪಾಯಸ ಅಂತ ಅಂದ್ಬಿಟ್ಟು ಇದನ್ನ ಕೊಡ್ತೀನಿ. ಈಗ ನೋಡೋಣ, ನೋಡು ಅಲ್ಲಿ ಇಲ್ಲೇ ತೆಕ್ಕೊಡು, ಇಲ್ಲಿ ತಾತ ಬೇಳೆ ಪಾಯಸ ಅಂತ ಕೇಳ್ಬಿಟ್ಟು ಕೊಡ್ತೀನಿ. ತಾತ ನಿಂಗೆ ಅಲ್ಲಿ ಇಲ್ವಲ್ಲ, ಅದಕ್ಕೆ ಬೇಳೆ ಪಾಯಸ ಮಾಡಿದ್ದೀನಿ, ತಗೋ ತಾತ ಬಿಸಿ. ಸುಮ್ಮನೆ ಕುಡ್ಬಿಟ್ಟು ಹೆಂಗೈತೆ ಅಂತ ಹೇಳು, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಾ ಏನು ಅಂತ ಹೇಳು, ಕುದಿಯಕ್ಕೆ ಇಡ್ತೀನಿ. ಹಾಂ ಸರಿ ಆಯ್ತು, ಕುಡಿ. ವರ್ಷ ಮ್ಯಾಟಕ್ಕ ಮುಂಚಿನಿ ಮ್ಯಾಟಕ್ಕೆ ಪಪ್ಪ ಹೊಡಿತಾನೆ ನಿಜ. ಚೆನ್ನಾಯ್ತ ತಾತ? ಸಿಹಿ ಜಾಸ್ತಿನಾ? ಹೌದಾ, ತುಂಬ ಜಾಸ್ತಿನಾ? ಸಿಹಿ ಜಾಸ್ತಿ ಅಂತ ಐತಲ್ಲಮ್ಮ. ಬೇಳೆ ಪಾಯಸ ತಾತ? ಬೇಳೆ ಇನ್ನ ಬೇಯಬೇಕು. ಹೌದಾ, ಇದನ್ನ ಅಮ್ಮ ಒಳ್ಳೆ ಕತೆ ನಿಮ್ಮ ಅಪ್ಪಂದು. ತಿಂತಾತ ಬೇಳೆ ಬೆಂದಿಲ್ವಾ? ನಿನ್ನ ಬಾಯಿ ಮುಚ್ಕೊಂಡಿರು ಆಯ್ತಾ. ಮಮ್ಮಿ ಮಾತಾಡ್ಬೇಕಾದ್ರೆ ಗೊಂಬೆ ಮಾತಾಡ್ಬಾರ್ದಂತ ಹೇಳಿದ್ದೀನಿ ತಾನೇ. ಚೆನ್ನಾಯ್ತ ತಾತ? ತಾತ ಪ್ರ್ಯಾಂಕ್ ಏನ್ ಗೊತ್ತಾ, ಒಬ್ಬಟ್ಟು ಬೇಳೆ ನೀರು ಬೆಲ್ಲದ ನೀರು ಮಿಕ್ಕಿತ್ತು ತಾತ, ಅದಕ್ಕೆ ನೀನು ಕುಡಿತೀಯ ಅಂತ ಕೊಟ್ಟೆ ಅಷ್ಟೆ.
ನಿಂಗೆ ಗೊತ್ತಾಗಿಲ್ಲಲ್ಲ ಪಾಯಸ ಅನ್ಕೊಂಬಿಟ್ಟ. ಪಾಯಸ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಬೆಂದೈತ್ ಕಣ್ತಾತ, ಬೆಂದೈತೆ, ಬೆಂದಿ ನುಣ್ಣಗಾಗ್ಬಿಟ್ಟೆ ಆ ಥರ ಪಾಯಸ ಥರ ಆಗ್ಬಿಟ್ಟಿರೋದು. ಒಂದೊಂದು ಬೇಳೆ ಒಂದೊಂದು ಎಲ್ಲೋ ಬೆಂದಿಲ್ಲ ಅನ್ಸುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸರಿ ಆಯಿತು. ಇನ್ನೂ ಸ್ವಲ್ಪ ಕರ್ಬೂಜ ಕಾಯಿ ತಂದುಬಿಟ್ಟಿದ್ರು ಗೋಪಿ, ಹಣ್ಣಾಗಿರೋದು ತರಬೇಕಾಗಿತ್ತು, ಅವಾಗ ಇನ್ನೂ ಚೆನ್ನಾಗಿರೋದು. ಸರಿ ಅಮ್ಮ ಮಿಕ್ಸಿಗೆ ಹಾಕ್ಬಿಡು, ಇಲ್ಲ ಕೈಯಲ್ಲಿ ಕಿವ್ಚಕ್ಕಾಗಿಲ್ಲ ಅಂದರೆ ಅಂತಂದರು. ಬಟ್ ಇಲ್ಲ, ನನ್ನ ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶರ್ ಎಲ್ಲ ಮಾಡಿ ನೀಟಾಗಿ ಹೆಂಗೋ ಒಂದು ಮಾಡಿದೆ. ಸರಿ, ಇನ್ನು ಇವಾಗ ಒಬ್ಬಟ್ಟಿಗೆ ಚೆನ್ನಾಗಿ ನೆಂದಿತ್ತು ಹಿಟ್ಟೆಲ್ಲ, ಇನ್ನೂ ಒಂದು ಸಲ ಕಲಿಸ್ಕೊಂಡು ಇವಾಗ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ ನಾನು ಅಮ್ಮ. ಇನ್ನು ದೇವ್ರ ಹತ್ರ ಒಬ್ಬಟ್ಟು ಮತ್ತು ಕೋಸಂಬರಿ, ಮಜ್ಜಿಗೆ, ಪಾನಕ ಎಲ್ಲ ಎತ್ತಿಟ್ಟಿದ್ದೆ. ಸರಿ, ಇವಾಗ ಒಬ್ಬಟ್ಟು ಬಿಸಿ ಬಿಸಿ ಸುಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಎತ್ತಿಟ್ಟಿದ್ದೆ, ಒಬ್ಬಟ್ಟು ಇಟ್ಟಿರಲಿಲ್ಲ, ಅದಕ್ಕೆ ಇವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ.
ಮಮ್ಮಿ ತಾನೇ ಮಾಡ್ಕೊಡ್ತು. ಚೆನ್ನಾಯ್ತಪ್ಪ. ಏನದು? ನಿಂಗೋಸ್ಕರನೇ ಮಾಡಿದ್ ಬಂಗಾರಿ. ಪಾನಕ, ಬೆಲ್ಲ, ಕಪ್ಪು ಬೆಲ್ಲ ಸ್ವಲ್ಪ, ಅದಕ್ಕೆ ಇದು ಮಜ್ಜಿಗೆ. ಬೆಲ್ಲ ಸ್ವಲ್ಪ ಕಪ್ ಕಲರ್ ಥರ ಬಂದ್ಬಿಟ್ಟೈತೆ. ಇದು ಕೋಸಂಬರಿ, ಹಸಿಮೆಣಸಿನ್ಕಾಯಿ ಮೇಲಿಟ್ಟವ್ರೆ. ಇದು ಒಬ್ಬಟ್ಟಿಗೆ ಹೂರಣ, ರೈಸ್, ಕಣಕ, ಸಾಂಬಾರು. ಬಾ ಬಾಜಿವಿ ಹಿಂದೆ ಇಡಿ ಬಾ. ಎರಡನೇ ಸಲ ಮಾಡಿರೋದು ನೀವು ಒಬ್ಬಟ್ಟು. ಚೆನ್ನಾಗಿ ಬಂದೈತೆ. ಅಮ್ಮ ನಿಧಾನ, ಅಮ್ಮ ನಿಧಾನ. ಇನ್ನ ಬೇಕಾ? ಬಾ. ಸಾಯಿಸೋದೇನೋ ಸರಿ, ಮಂಜ ಮುಂದೆ ಸಾಯಿಸ್ಬೇಕಾದ್ರೆ ಬೇಡ, ಮಂಜ ಮುಂದೆ ಸಾಯಿಸ್ಬಿಡೋದು.